ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 25/1/2026ರಲ್ಲಿ ನಡೆದ KEA SDA ಪೇಪರ್ 2ರಲ್ಲಿ ಬರುವಂತಹ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಒಟ್ಟು 100 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದರಲ್ಲಿ ಈ ದಿನ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಪ್ರಶ್ನೆ ಪತ್ರಿಕೆಯು ವರ್ಷನ್ A2 ಪೇಪರ್ ಆಗಿರುತ್ತೆ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಹಗೆ, ಉದ್ದು, ತೀರು, ಪಿಂಗು ಅಂತ ಇದೆ. ಪಟ್ಟಿ 2ರಲ್ಲಿ ತಿಕ್ಕು, ಮುಗಿ, ನೆಲತೋಡು, ದೂರವಾಗು. ಇಲ್ಲಿ ಪಟ್ಟಿ 1ರಲ್ಲಿ ಇರುವಂಥ ಪ್ರಶ್ನೆಗಳನ್ನು ಪಟ್ಟಿ 2ರಲ್ಲಿರುವ ಉತ್ತರಗಳೊಂದಿಗೆ ಹೊಂದಿಸಿ ಬರೆಯಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದರೆ ಹಗೆ ಅಂತ ಹೇಳಿದರೆ ನೆಲತೋಡು ಅನ್ನೋ ಅರ್ಥವನ್ನು ಉಂಟು ಮಾಡುತ್ತೆ. ಇನ್ನು ಉದ್ದು ಅಂತ ಹೇಳಿದರೆ ತಿಕ್ಕು ಅನ್ನೋ ಒಂದು ಅರ್ಥವನ್ನು ಉಂಟು ಮಾಡುತ್ತೆ. ಓಕೆ, ಹೇಗೆ 3ನೇದು ನೆಲತೋಡು. ಬಿ ಉದ್ದು ಅಂದರೆ 1ನೇದು ತಿಕ್ಕು ಅಂತ ಅರ್ಥ ಬರುತ್ತೆ. ಇನ್ನು ತೀರು ಅಂತಂದರೆ ಮುಗಿ ಎನ್ನುವ ಅರ್ಥ ಬರುತ್ತೆ. ಇನ್ನು ಡಿ ಪಿಂಗು ಅಂತಂದರೆ ದೂರವಾಗು. ಓಕೆ, ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, ಅಂದರೆ ಆಪ್ಷನ್ 4 ಸರಿಯಾಗಿದೆ. ಹಾಗೆ ಅಂದರೆ ನೆಲತೋಡು ಅಂತ ಅರ್ಥ ಬರುತ್ತೆ. ಉದ್ದು ಅಂದರೆ ತಿಕ್ಕು ಅನ್ನುವ ಅರ್ಥ ಬರುತ್ತೆ. ಇನ್ನು ತೀರು ಅಂತ ಅಂದರೆ ಮುಗಿ ಎನ್ನುವ ಅರ್ಥ ಬರುತ್ತೆ. ನೆಕ್ಸ್ಟು ಪಿಂಗು ಅಂದರೆ ದೂರವಾಗು. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿರಿ. ತಪ್ಪಾಗಿರುವಂಥ ಜೋಡಿಯನ್ನು ಗುರುತಿಸಬೇಕು. ಆಪ್ಷನ್ 1 ಶಿವರಾಮ ಹುಚ್ಚು ಮನಸ್ಸಿನ 10 ಮುಖಗಳು. ಆಪ್ಷನ್ 2 ದೇ ಜಗೌ ಹೋರಾಟದ ಬದುಕು. ಆಪ್ಷನ್ 3 ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ. ಆಪ್ಷನ್ 4 ಅರವಿಂದ್ ಮಾಲಾಗಿತ್ತಿ ಗೌರ್ಮೆಂಟ್ ಬ್ರಾಹ್ಮಣ. ಆಪ್ಷನ್ 1 ಶಿವರಾಮ ಕಾರಂತ ಇವರ ಒಂದು ಹುಚ್ಚು ಮನಸ್ಸಿನ 10 ಮುಖಗಳು ಇವರ ಆತ್ಮಕಥನ ಆಗಿರುತ್ತೆ. ನೆಕ್ಸ್ಟು ದೇ ಜಗೌ ಇದು ಹೋರಾಟದ ಬದುಕು ಇವರ ಆತ್ಮಕಥನವಾಗಿರುತ್ತೆ. ಇನ್ನು ಅರವಿಂದ್ ಮಾಲಾಗಿತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಇದು ಅವರ ಆತ್ಮಕಥನವಾಗಿರುತ್ತೆ. ಆದರೆ ಸಿದ್ಧಲಿಂಗಯ್ಯನವರ ಆತ್ಮಕಥನವು ಊರು ಕೇರಿ ಆಗಿರುತ್ತೆ. ಯಾವುದು? ಊರು ಕೇರಿ ಆಗಿರುತ್ತೆ. ಹುಳಿ ಮಾವಿನ ಮರ ಎಂಬುದು ಪಿ ಲಂಕೇಶ್ ರವರ ಆತ್ಮಕಥನವಾಗಿರುತ್ತೆ. ಓಕೆ, ಹಾಗಾಗಿ ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ ತಪ್ಪಾದ ಜೋಡಿಯಾಗಿದೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3, ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಎಲ್ಲದ ಜೋಡಿಗಳನ್ನು ಗುರುತಿಸಿ. ಹೊಂದಾಣಿಕೆ ಅಲ್ಲದೇ ಇರುವಂಥ ಜೋಡಿಯನ್ನು ಗುರುತಿಸಬೇಕು. ಆಪ್ಷನ್ ಎಯಲ್ಲಿ ತಾತ ತಂದೆ. ಆಪ್ಷನ್ ಬಿಯಲ್ಲಿ ಪಾದುಕ ಹಾವುಗೆ. ಆಪ್ಷನ್ ಸಿಯಲ್ಲಿ ಪ್ರಜ್ವಲ ಪತ್ತನ. ಆಪ್ಷನ್ ಡಿಯಲ್ಲಿ ಚತುಷ್ಟ ಚೌಕ. ಇಲ್ಲಿ ತತ್ಸಮ ತದ್ಭವ ತಾತ ತಂದೆ ಇದು ಸರಿಯಾಗಿದೆ. ಪಾದುಕ ಹಾವುಗೆ ಇದು ಕೂಡ ಸರಿಯಾಗಿದೆ, ತತ್ಸಮ ತದ್ಭವ. ಇನ್ನು ಆಪ್ಷನ್ ಡಿ ಚತುಷ್ಟ ಚೌಕ ಇದು ಕೂಡ ತತ್ಸಮ ತದ್ಭವ ಸರಿಯಾಗಿದೆ, ಜೋಡಿಯಾಗಿದೆ. ಆದರೆ ಆಪ್ಷನ್ ಸಿ ಯಾವುದು ಪ್ರಜ್ವಲ ಪತ್ತನ ಎನ್ನುವುದು ತಪ್ಪಾಗಿದೆ. ಪತ್ತನ ಎನ್ನುವುದು ಪಟ್ಟಣ ತತ್ಸಮ ತದ್ಭವ ಪತ್ತನ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ತಪ್ಪಾದ ಅಂದರೆ ಹೊಂದಾಣಿಕೆ ಅಲ್ಲದ ಜೋಡಿಯಾಗಿದೆ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತಿದೆ. ಹಾಗಾಗಿ ಆಪ್ಷನ್ 2ರಲ್ಲಿ ಸಿ ಮಾತ್ರ ಇದನ್ನು ತೆಗಿಬೇಕು. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4, ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ. ಇದು ಯಾವ ಒಂದು ವ್ಯಾಕರಣ ವಿಶೇಷತೆಯನ್ನು ಹೊಂದಿದೆ ಅಂತೇಳಿ ಗುರುತಿಸಬೇಕು. ಆಪ್ಷನ್ 1 ಜೋಡು ನುಡಿ. ಆಪ್ಷನ್ 2 ಅನುಕರಣಾವ್ಯಯ. ಆಪ್ಷನ್ 3 ದ್ವಿರುಕ್ತಿ. ಆಪ್ಷನ್ 4 ನುಡಿಗಟ್ಟು.
ಮನೆ 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 ಅನ್ನೋದು 2 ಬಾರಿ ಬಂದಿದೆ. ಸೊ ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಒಂದಕ್ಕಿಂತ 2 ಬಾರಿ ಅಕ್ಷರಗಳನ್ನು ಉಚ್ಚರಿಸಿದಾಗ ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 5. ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ. ಆಪ್ಷನ್ 1 ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ನಮ್ಮ ಒಳಗಣ್ಣುಗಳು. 2 ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ನಮ್ಮ ಒಳಗಣ್ಣುಗಳು. ಯುನೈಟೆಡ್ ಕಾಮ ಕ್ಲೋಸ್ ಆಗಿದೆ. ನೆಕ್ಸ್ಟು ಆಪ್ಷನ್ 3 ಯುನೈಟೆಡ್ ಕಾಮ ಸ್ಟಾರ್ಟ್ ಆಗಿದೆ. ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ಕಾಮ ನಮ್ಮ ಒಳಗಣ್ಣುಗಳು ಫುಲ್ ಸ್ಟಾಪ್ ಯುನೈಟೆಡ್ ಕಾಮ ಕ್ಲೋಸ್ ಆಗಿದೆ. ನೆಕ್ಸ್ಟು ಆಪ್ಷನ್ 4 ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ಫುಲ್ ಸ್ಟಾಪ್ ಯುನೈಟೆಡ್ ಕಾಮ ಬ್ರಾಕೆಟ್ ನಮ್ಮ ಒಳಗಣ್ಣುಗಳು. ಸೊ ಇಲ್ಲಿ ಸರಿಯಾದ ವ್ಯಾಕರಣ ಅಂದರೆ ಲೇಖನ ಚಿಹ್ನೆಯನ್ನು ನೋಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್ ಯುನೈಟೆಡ್ ಕಾಮ ಸ್ಟಾರ್ಟ್ ಆಗಿ ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳೆಲ್ಲ ಕಾಮ ಹಾಕಬೇಕು. ಸೊ ಇಲ್ಲಿ ನಮ್ಮ ಒಳಗಣ್ಣುಗಳು ಫುಲ್ ಸ್ಟಾಪ್ ಯುನೈಟೆಡ್ ಕಾಮ ಕ್ಲೋಸ್ ಆಗಿದೆ. ಸೊ ಇದು ಸರಿಯಾಗಿದೆ. ಆಪ್ಷನ್ 1 ಸರಿಯಾಗಿದೆ. ಓಕೆ. ಸೊ ಈ ರೀತಿ ಲೇಖನ ಚಿಹ್ನೆಗಳನ್ನು ನೋಡಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6. ತವರಿನ ಸೀರೆ ಅರ್ಥ ಬರುವ ಗ್ರಾಮ್ಯ ರೂಪವನ್ನು ಗುರುತಿಸಿ. ತವರಿನ ಸೀರೆ ಅರ್ಥ ಬರುವಂಥ ಗ್ರಾಮ್ಯ ಅರ್ಥವನ್ನು ಇಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ 1 ತವರ ಉಡುಗೊರೆ. ಆಪ್ಷನ್ 2 ತವರ ಬಣ್ಣ. ಆಪ್ಷನ್ 3 ತವರ ಸ್ಯಾರಿ. ಆಪ್ಷನ್ 4 ತವರ ಬೀರ. ಇಲ್ಲಿ ತವರಿನ ಸೀರೆ ಅನ್ನೋದು ಗ್ರಾಮ್ಯ ರೂಪ ಏನು ಪಡ್ಕೊಳ್ಳುತ್ತೆ ಅಂದರೆ ಆಪ್ಷನ್ 2 ತವರ್ ಬಣ್ಣ ಅಂತ ಕರೆಯುತ್ತೆ. ತವರ್ ಬಣ್ಣ. ಓಕೆ, ಅದನ್ನು ಗ್ರಾಮ್ಯ ರೂಪದಲ್ಲಿ ತವರ್ ಬಣ್ಣ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7. ಕಳುವ್ಯಾರೆ ಗ್ರಾಮ್ಯ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪ ಗುರುತಿಸಿ. ಇಲ್ಲಿ ಗ್ರಾಂಥಿಕ ರೂಪವನ್ನು ಗುರುತಿಸಬೇಕು. ಆಪ್ಷನ್ 1 ಕಳೆದಿದ್ದಾರೆ. ಆಪ್ಷನ್ 2 ಕಳುಹಿಸಿದ್ದಾರೆ. ಆಪ್ಷನ್ 3 ಕದ್ದಿದ್ದಾರೆ. ಆಪ್ಷನ್ 4 ಕಳ್ಳತನ ಮಾಡಿದ್ದಾರೆ. ನಾವು ಹಳ್ಳಿ ಕಡೆಯಲ್ಲಿ ಈ ಉತ್ತರ ಕರ್ನಾಟಕ ಡಿಸ್ಟಿಕ್ಗೆಲ್ಲ ಹೋದಾಗ ಅಲ್ಲಿಯ ಜನರು ಮಾತನಾಡುವಂಥ ಭಾಷೆ ಕಳುವ್ಯಾರೆ ಅಂತಂದರೆ ನಾವು ಕಳುಹಿಸಿದ್ದಾರೆ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಕಳುಹಿಸಿದ್ದಾರೆ ಇದು ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8. ಹೇಳಿಕೆ 1 ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಹೇಳಿಕೆ 2 ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಈ ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಗುರುತಿಸಿ. ಆಪ್ಷನ್ 1 ಹೇಳಿಕೆ 1 ತಪ್ಪು, ಹೇಳಿಕೆ 2 ತಪ್ಪು. ಆಪ್ಷನ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಆಪ್ಷನ್ 3 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ 4 ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ. ಇಲ್ಲಿ ಹೇಳಿಕೆ 1 ಏನು ಹೇಳುತ್ತೆ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೀವಿ. ಆ ಇಂದ ಅವರೆಗೆ ಇರುವಂಥ 13 ಅಕ್ಷರಗಳನ್ನು ಸ್ವರಗಳು ಅಂತೇಳಿ ನಾವು ಕರೆಯುತ್ತೀವಿ. 13. ನೆಕ್ಸ್ಟು ಹೇಳಿಕೆ 2 ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತೇಳಿ ಕರಿತೀವಿ. ಕಾಯಿಂದ ಮಾವರೆಗೆ ಬರುವಂಥ ಅಕ್ಷರಗಳು. ಸೊ ಹಾಗಾಗಿ ಆಪ್ಷನ್ 4 ಎರಡೂ ಹೇಳಿಕೆಗಳು ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಓಕೆ. ಪ್ರಶ್ನೆ ಸಂಖ್ಯೆ 9. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು. ಮೇಲಿನ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗುತ್ತದೆ? ಆಪ್ಷನ್ 1 ಸಂಯುಕ್ತ ವಾಕ್ಯ. ಆಪ್ಷನ್ 2 ಸಂಯೋಜಿತ ವಾಕ್ಯ. ಆಪ್ಷನ್ 3 ಮಿಶ್ರ ವಾಕ್ಯ. ಆಪ್ಷನ್ 4 ಸಾಮಾನ್ಯ ವಾಕ್ಯ. ಇಲ್ಲಿ ಎಲ್ಲ ವಿಶೇಷವಾಗಿರುವಂಥ ವಾಕ್ಯಗಳು ಸೇರ್ಪಡೆಯಾಗಿರುವುದರಿಂದ ಇದನ್ನು ನಾವು ಮಿಶ್ರ ವಾಕ್ಯಗಳು ಅಂತೇಳಿ ಕರೀತೀವಿ. ಒಂದಕ್ಕಿಂತ ಹೆಚ್ಚಿನ ವಾಕ್ಯಗಳು
ಅಲ್ಲಿ ಮೂರು ಆಗಿರ್ಬೋದು ಅಥವಾ 4 ವಾಕ್ಯಗಳು ಅಲ್ಲಿ ಬಹುವಾಗಿ ಸೇರ್ಪಡೆಯಾದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 10. ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು. ಮೇಲಿನ ವಾಕ್ಯದಲ್ಲಿರುವ ಕರ್ಮಪದವನ್ನು ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ 1 ಗಾಂಧೀಜಿಯವರು, ಆಪ್ಷನ್ 2 ನನ್ನ ಸತ್ಯಾನ್ವೇಷಣೆ, ಆಪ್ಷನ್ 3 ಕೃತಿಯನ್ನು, ಆಪ್ಷನ್ 4 ರಚಿಸಿದರು. ನನ್ನ ಸತ್ಯಾನ್ವೇಷಣೆ ಅನ್ನೋದು ಗಾಂಧೀಜಿಯವರ ಆತ್ಮಕಥನವಾಗಿದೆ. ಇಲ್ಲಿ ಕರ್ಮಪದವನ್ನು ಇವರು ಕೇಳಿದರೆ, ಸೊ ಇಲ್ಲಿ ಗಾಂಧೀಜಿ ಅನ್ನೋದು ಕರ್ತೃ ಆಗುತ್ತೆ, ಇನ್ನು ರಚಿಸಿದರು ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಇನ್ನು ಕರ್ಮಪದ ಅಂತ ಹೇಳಿದೆ ಇಲ್ಲಿ ಕೃತಿಯನ್ನು ಕರ್ಮಪದ ಅಂತೇಳಿ ನಾವು ಕರೆಯುತ್ತೇವೆ. ಅವರು ರಚಿಸಿರುವಂಥ ಕೃತಿಯನ್ನು ಕರ್ಮಪದ ಆಗಿರುತ್ತೆ. ಓಕೆ, ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮೂಗು ತೂರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ. ಆಪ್ಷನ್ 1 ಬುದ್ಧಿವಂತ, ಆಪ್ಷನ್ 2 ಮೂರ್ಖ, ಆಪ್ಷನ್ 3 ಜಾಣ, ಆಪ್ಷನ್ 4 ವಿವೇಕಿ ಅಂತ ಕರೀತಾರೆ, ವಿವೇಕಿ. ಮೂಗು ತೂರಿಸಿ ಮೂರ್ಖ ನೆನೆಸಿಕೊಳ್ಳಬೇಡ ಅನ್ನೋದು ಸರಿಯಾಗಿದೆ. ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 12. ಈ ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಶಬ್ದ ಅಲ್ಲ ಅಂತ ಕೇಳಿದರೆ ಆಪ್ಷನ್ 1 ಅರಣ್ಯ ರೋದನ, ಆಪ್ಷನ್ 2 ರಾಮಬಾಣ, ಆಪ್ಷನ್ 3 ಮಾರಣ ಹೋಮ, ಆಪ್ಷನ್ 4 ಭಲ್ಲೂಕಪತಿ. ಇಲ್ಲಿ ಅರಣ್ಯ ರೋದನ, ರಾಮಬಾಣ, ಮಾರಣ ಹೋಮ ಇವು 3 ಕೂಡ ನುಡಿಗಟ್ಟುಗಳಾಗಿವೆ. ಆದರೆ ಆಪ್ಷನ್ 4 ಭಲ್ಲೂಕಪತಿ ಇದು ಒಂದು ನುಡಿಗಟ್ಟು ಅಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13. ಈ ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯ ದೇಶ ಪದವನ್ನು ಗುರುತಿಸಿ. ಕೈ, ಬಿಡು, ಶುರು, ಕಾಲು. ಆಪ್ಷನ್ 1 ಬಿಡು, ಆಪ್ಷನ್ 2 ಶುರು, ಆಪ್ಷನ್ 3 ಕಾಲು, ಆಪ್ಷನ್ 4 ಕೈ. ಸೊ ಇಲ್ಲಿ ಕೈ, ಬಿಡು, ಶುರು, ಕಾಲು ಇಲ್ಲಿ ಅನ್ಯ ದೇಶ ಪದ ಆಪ್ಷನ್ 3 ಕಾಲು ಎಂದಾಗುತ್ತದೆ. ಓಕೆ, ಇನ್ನು ಬಿಡು, ಶುರು, ಕೈ ಇವೆಲ್ಲ ಒಂದೇ ದೇಶೀಯ ಪದಗಳಾಗುತ್ತೆ, ಆದರೆ ಕಾಲು ಎನ್ನುವುದು ಅನ್ಯ ದೇಶೀಯ ಪದ ಆಗುತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 14. ಪ್ರಶ್ನೆ ಸಂಖ್ಯೆ 14ರಲ್ಲಿ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಚೆನ್ನಾಗಿ, ದೊಪ್ಪನೆ, ವೇಗವಾಗಿ, ಕೆಂಪಗೆ, ಜುಳುಜುಳನೆ. ಪಟ್ಟಿ 2ರಲ್ಲಿ ಹರಿಯುತ್ತದೆ, ಬರೆದನು, ಬಿದ್ದಿತು, ಓಡುವನು, ಕಾಯಿಸು. ಇಲ್ಲಿ ಪಟ್ಟಿ 1 ಚೆನ್ನಾಗಿ ಅನ್ನೋದು ಚೆನ್ನಾಗಿ ಬರೆದನು ಬೀಗವಾಗುತ್ತೆ, ದೊಪ್ಪನೆ ಅನ್ನುವುದು 3 ಬಿದ್ದಿತು, ವೇಗವಾಗಿ ಓಡುವನು 4ನೇದು, ಕೆಂಪಗೆ ಕಾಯಿಸು, ಜುಳುಜುಳನೆ ಹರಿಯುತ್ತದೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾಗಿದೆ. ಚೆನ್ನಾಗಿ ಹೇಗೆ, 2ನೇದು ಬರೆದನು, ಬಿಗೆ ದೊಪ್ಪನೆ, ಬಿದ್ದಿತು 3ನೇದು, ಸಿ ವೇಗವಾಗಿ ಓಡುವನು 4ನೇದು, ಡಿ ಕೆಂಪಗೆ ಕಾಯಿಸು 5ನೇದು, ಈ ಜುಳುಜುಳನೆ 1 ಹರಿಯುತ್ತದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 20. ಈ ಕೆಳಗಿನ ಸಮಾನಾರ್ಥಕ ಪದಗಳನ್ನು ಹೊಂದಿಸಿ. ಪಟ್ಟಿ 1ರಲ್ಲಿ ಎ ಭಾನು, ಬಿ ಆರ್ತ, ಸಿ ನಿಶಾ, ಡಿ ಶೈತವ. ಪಟ್ಟಿ 2ರಲ್ಲಿ ದುಃಖಿತ, ಜೂಜು, ರಜನಿ, ಅನ್ನ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ಭಾನು ಅಂತಂದರೆ ಬಾನ ಅಂತ ಹೇಳಿದರೆ ಜೂಜು ಅಂತೇಳಿ ಕರಿತೀವಿ 2ನೇದು. ನೆಕ್ಸ್ಟು ಆರ್ತ ಅಂತ ಹೇಳಿದರೆ ದುಃಖದಲ್ಲಿರುವವನು ಅಂತ ಬರುತ್ತೆ. ಇನ್ನು ನಿಶಾ ಅಂತ ಹೇಳಿದರೆ 3ನೇದೇ ರಜನಿ ಅಂತೇಳಿ ಕರಿತೀವಿ. ನಿಶಾ ಅಂದರೆ ರಾತ್ರಿ ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ಶೈತವ ಅಂತಂದರೆ ಅನ್ನ ಅಂತೇಳಿ ಅರ್ಥ ಬರುತ್ತೆ. ಸೊ ಹಾಗಾಗಿ ಬಾನ, ಜೂಜು, ಆರ್ತ, ದುಃಖಿತ, ನಿಶಾ, ರಜನಿ,
ಶೈತವ ಅನ್ನ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. ಓಕೆ. ಎಗೆ 2ನೇದು ಜೂಜು, ಬಿಗೆ ಆರ್ತ ದುಃಖಿತ 1ನೇದು, ನಿಶಾಗೆ 3 ರಜನಿ ಸರಿಯಾಗಿದೆ, ಶೈತವ ಡಿಗೆ ಅನ್ನ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 21. ಹುಲಿಯಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ. ಹುಲಿಯಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 1 ಪಂಚಮಿ ತತ್ಪುರುಷ ಸಮಾಸ, ಆಪ್ಷನ್ 2 ಷಷ್ಠಿ ತತ್ಪುರುಷ ಸಮಾಸ, ಆಪ್ಷನ್ 3 ಸಪ್ತಮಿ ತತ್ಪುರುಷ ಸಮಾಸ, ಆಪ್ಷನ್ 4 ಚತುರ್ಥಿ ತತ್ಪುರುಷ ಸಮಾಸ. ಇಲ್ಲಿ ಹುಲಿ ಅಂಜಿಕೆ ವಿಗ್ರಹ ಮಾಡಿ ಬರೆದಾಗ ಹುಲಿಯಿಂದ ಅಂಜಿಕೆ ಅಂದರೆ ಹುಲಿಯಲ್ಲಿ ಹುಲಿಗೆ ಅಂಜಿಕೆ, ಹುಲಿಯಿಂದ ಇಂದ ಎನ್ನುವುದು ಪಂಚಮಿ ವಿಭಕ್ತಿಗೆ ಉದಾಹರಣೆಯಾಗುತ್ತೆ. ಸೊ ಹಾಗಾಗಿ ಹುಲಿ ಅಂಜಿಕೆ ಇದನ್ನು ನಾವು ಪಂಚಮಿ ತತ್ಪುರುಷ ಸಮಾಸ ಅಂತೇಳಿ ಕರೆಯುತ್ತೇವೆ. ಪೂರ್ವ ಪದದಲ್ಲಿ ಹುಲಿಯಿಂದ ಇಂದ ಅನ್ನೋದು ಪಂಚಮಿ ವಿಭಕ್ತಿಯನ್ನು ತೋರಿಸುತ್ತೆ. ಹಾಗಾಗಿ ಪಂಚಮಿ ತತ್ಪುರುಷ ಸಮಾಸಕ್ಕೆ ಇದು ಉದಾಹರಣೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 22. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಆಪ್ಷನ್ ಎ ಆಕಾಶಕ್ಕೆ ಚತುರ್ಥಿ ವಿಭಕ್ತಿ, ಆಪ್ಷನ್ ಬಿ ಬಯಲಲ್ಲಿ ಪ್ರಥಮಿ ವಿಭಕ್ತಿ, ಆಪ್ಷನ್ ಸಿ ಬೆಂಕಿಯಿಂದ ಪಂಚಮಿ ವಿಭಕ್ತಿ, ಆಪ್ಷನ್ ಡಿ ಮರವು ದ್ವಿತೀಯ ವಿಭಕ್ತಿ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಸರಿಯಾದ ಜೋಡಿಗಳನ್ನು ಆಯ್ಕೆ ಮಾಡಬೇಕು. ಆಕಾಶಕ್ಕೆ ಇದು ಚತುರ್ಥಿ ವಿಭಕ್ತಿ ಸರಿಯಾಗಿದೆ. ಓಕೆ, ಇದು ಸರಿಯಾಗಿದೆ. ಆಕಾಶಕ್ಕೆ ಅಂದರೆ ಕೆ, ಈ, ಕೆ ಇವೆಲ್ಲ ಚತುರ್ಥಿ ವಿಭಕ್ತಿಗೆ ಉದಾಹರಣೆಗಳು. ಇನ್ನು ಬಯಲಲ್ಲಿ ಪ್ರಥಮ ವಿಭಕ್ತಿ, ಬಯಲಲ್ಲಿ ಅನ್ನುವುದು ತಪ್ಪಾಗಿದೆ. ಬಯಲಲ್ಲಿ ಅಲ್ಲಿ ಅನ್ನುವುದು ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾಗುತ್ತೆ. ಓಕೆ, ಇದು ತಪ್ಪಾಗಿದೆ. ನೆಕ್ಸ್ಟು ಬೆಂಕಿಯಿಂದ ಇಂದ ಅನ್ನುವುದು ಪಂಚಮ ವಿಭಕ್ತಿಗೆ ಉದಾಹರಣೆ. ಸೊ ಇದು ಸರಿಯಾಗಿದೆ. ಓಕೆ. ಇನ್ನು ಮರವು ಅನ್ನುವುದು ದ್ವಿತೀಯ ವಿಭಕ್ತಿ ತಪ್ಪು. ಮರವು ಎನ್ನುವುದು ಪ್ರಥಮ ವಿಭಕ್ತಿಗೆ ಉದಾಹರಣೆ ಆಗುತ್ತೆ. ಮರವು ಹೂ ಎನ್ನುವುದು ಪ್ರಥಮ ವಿಭಕ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಕಾಶಕ್ಕೆ ಚತುರ್ಥಿ ವಿಭಕ್ತಿ, ಬೆಂಕಿಯಿಂದ ಪಂಚಮಿ ವಿಭಕ್ತಿ. ಇಲ್ಲಿ ಎ ಮತ್ತು ಸಿ ಜೋಡಿಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ. ಪ್ರಶ್ನೆ ಸಂಖ್ಯೆ 23. ಈ ಕೆಳಗಿನ ಪದಗಳ ಜೋಡಿಗಳಲ್ಲಿ ತಪ್ಪಾದ ಪದ ಜೋಡಿಯನ್ನು ಗುರುತಿಸಿ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಬೇಕು. ಆಪ್ಷನ್ 1 ಪಲಸು ಅಲಸು, ಆಪ್ಷನ್ 2 ಪಂದಿ ಹಂದಿ, ಆಪ್ಷನ್ 3 ಪಾಲು ಹಾಲು, ಆಪ್ಷನ್ 4 ಪಟಲ ಹಟಲ. ಓಕೆ, ಇಲ್ಲಿ ಆಪ್ಷನ್ 2 ಪಂದಿ ಹಂದಿ ಎನ್ನುವುದು ತಪ್ಪಾದ ಜೋಡಿಯಾಗಿದೆ. ಓಕೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನ ನಾಡಗೀತೆಯಲ್ಲಿ ಅಡಿಗೆರೆ ಎಳೆದ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ಗೆರೆ ಎಳೆದಿರುವಂಥ ಪದಗಳಲ್ಲಿ ಯಾವುದು ತಪ್ಪಾಗಿದೆ ಅದನ್ನು ಗುರುತಿಸಬೇಕು. ತೈಲಪ ಹೊಯ್ಸಳರಾಳಿದ ನಾಡೆ, ಢಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರ ರಂಗ. ಇಲ್ಲಿ ಗೆರೆ ಎಳೆದಿರುವ ಪದಗಳು ಅಂತಂದರೆ ತೈಲಪ, ಹೊಯ್ಸಳರಾಳಿದ, ಢಂಕಣ, ಶರಾವತಿ. ಸೊ ಇಲ್ಲಿ ತೈಲಪ ಎ ಅಂದರೆ ತೈಲಪ ಪ ಇಲ್ಲಿ ಇಳಿಸಲಾಗಿದೆ. ನೆಕ್ಸ್ಟು ಸಿ ಢಂಕಣ ದೀರ್ಘಾಕ್ಷರ ಬಂದಿದೆ. ಸೊ ಹಾಗಾಗಿ ಆಪ್ಷನ್ 2 ಎ ಮತ್ತು ಸಿ ತಪ್ಪಾಗಿದೆ. ಓಕೆ, ತೈಲಪ ಮತ್ತು ಢಂಕಣ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 25. ಈ ಕೆಳಗೆ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಬಾಬುಕೋಡಿ ವೆಂಕಟರಮಣ ಕಾರಂತ ಅಂದರೆ ಬಿ ಕಾರಂತರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು. ಇಲ್ಲಿ ಬಂಟ್ವಾಳ ಅನ್ನೋದು ತಪ್ಪಾಗಿದೆ. ಇದು ಸರಿಯಾದ ರೂಪವನ್ನು ಗುರುತಿಸಬೇಕು. ಆಪ್ಷನ್ 1 ಬಂಟ್ವಾಳ, ಆಪ್ಷನ್ 2 ಬಂಟ್ವಾಳ,
ಆಪ್ಷನ್ 3 ಬಂಟವಳ, ಆಪ್ಷನ್ 4 ಬಂಟಹವಳ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಬಂಟವಾಳ. ಓಕೆ, ಇದನ್ನು ಈ ರೀತಿ ಬರೆದಾಗ ಬಂಟವಾಳ ಇದು ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 26. ಈ ಕೆಳಗಿನವುಗಳಲ್ಲಿ ಉಪಮಾ ಅಲಂಕಾರ ಅಲ್ಲದೆ ಇರುವುದನ್ನು ಗುರುತಿಸಿ. ಯಾವುದು ಉಪಮಾ ಅಲಂಕಾರ ಅಲ್ಲ ಅನ್ನೋದು? ಆಪ್ಷನ್ 1 ಹಲ್ಲಿಲ್ಲದ ಬಾಯಿ ಇಲಿಯ ಬಿಲದಂತೆ. ಆಪ್ಷನ್ 2 ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ಆಪ್ಷನ್ 3 ಹುಟ್ಟು ಇಲ್ಲದ ಅರಿಗೋಲ ಸೇರಿದಂತೆ. ಆಪ್ಷನ್ 4 ಮಗುವಿನ ಮುಖ ಕಮಲ ಅರಳಿತು. ಸೊ ಇದನ್ನು ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಈ 3 ಕೂಡ ಉಪಮಾ ಅಲಂಕಾರಕ್ಕೆ ಉದಾಹರಣೆಗಳಾಗಿವೆ. ಆದರೆ ಆಪ್ಷನ್ 1 ಹಲ್ಲಿಲ್ಲದ ಬಾಯಿ ಇಲಿಯ ಬಿಲದಂತೆ ಎನ್ನುವುದು ಉಪಮಾ ಅಲಂಕಾರ ಅಲ್ಲದೆ ಇರುವುದನ್ನು ಹೇಳ್ಬೋದು. ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 27. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಹರಿಯದು. ಇಲ್ಲಿರುವ ಅಲಂಕಾರ ಯಾವುದು? ಸೊ ಇಲ್ಲಿ ಆಪ್ಷನ್ 1 ದೃಷ್ಟಾಂತ ಅಲಂಕಾರ, ಆಪ್ಷನ್ 2 ರೂಪಕ ಅಲಂಕಾರ, ಆಪ್ಷನ್ 3 ದೀಪಕ ಅಲಂಕಾರ, ಆಪ್ಷನ್ 4 ಶ್ಲೇಷ ಅಲಂಕಾರ. ಇಲ್ಲಿ ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಹರಿಯದು. ಸೊ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಓಕೆ, ಪ್ರಶ್ನೆ ಸಂಖ್ಯೆ 28. ಗುಂಪಿಗೆ ಸೇರದ ಜೋಡಿಯನ್ನು ಗುರುತಿಸಿ. ಇಲ್ಲಿ ಆಪ್ಷನ್ 1 ಹರ್ಷ ವಿಷಾದ, ಆಪ್ಷನ್ 2 ಅಡ್ಡ ಲಂಬ, ಆಪ್ಷನ್ 3 ಸೊಲ್ಲು ಮೌನ, ಆಪ್ಷನ್ 4 ನಮ್ರ ವಿನಮ್ರ. ಹರ್ಷ ವಿವಾದ ಜೋಡಿ ಪದ ಅಂತ ಹೇಳ್ಬೋದು, ಗುಂಪಿಗೆ ಸೇರುತ್ತೆ. ಇನ್ನು ಅಡ್ಡ ಲಂಬ ಇದು ಕೂಡ ಗುಂಪಿಗೆ ಸೇರುತ್ತೆ. ಸೊಲ್ಲು ಮೌನ ಇದು ಕೂಡ ಗುಂಪಿಗೆ ಸೇರುತ್ತೆ. ಆದರೆ ನಮ್ರ ವಿನಮ್ರ ಎನ್ನುವುದು ಇದು ಗುಂಪಿಗೆ ಸೇರಿದ ಪದವಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 29. ಅಷ್ಟು ದೊಡ್ಡ ಕಲ್ಲು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ನಾಮವಾಚಕವನ್ನು ಗುರುತಿಸಿ. ಆಪ್ಷನ್ 1 ಪರಿಮಾಣವಾಚಕ, ಆಪ್ಷನ್ 2 ದಿಗ್ವಾಚಕ, ಆಪ್ಷನ್ 3 ಸಂಖ್ಯಾವಾಚಕ, ಆಪ್ಷನ್ 4 ಗುಣವಾಚಕ. ಇಲ್ಲಿ ಗೆರೆ ಎಳೆದಿರುವಂಥ ಅಷ್ಟು, ಅಷ್ಟು, ಇಷ್ಟು, ಅನಿತು, ಇನಿತು ಈ ಪದಗಳೆಲ್ಲವೂ ಪರಿಮಾಣವಾಚಕಕ್ಕೆ ಉದಾಹರಣೆಯಾಗುತ್ತೆ. ಅಂದರೆ ಎಷ್ಟು ಅನ್ನೋದು ನಮಗೆ ಅಳತೆಗೆ ಮೀರಿದಷ್ಟು. ಸೊ ಅಂಥ ಪದಗಳನ್ನು ನಾವು ಪರಿಮಾಣವಾಚಕಗಳು ಅಂತೇಳಿ ಕರೆಯುತ್ತೇವೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 30. ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದ ಗುಂಪನ್ನು ಗುರುತಿಸಿ. ಆಪ್ಷನ್ 1ರಲ್ಲಿ ಲೋಕೋತ್ತರ, ಅಯೋಕ್ತಿ, ಗುರೂಪದೇಶ, ಬಹುರ್ಜಿತ. ಆಪ್ಷನ್ 2ರಲ್ಲಿ ಕರತಲಾಮಲಕ, ಲಕ್ಷೀಂದ್ರ, ವಿದ್ಯಾರ್ಥಿ, ಮೃದೂಕ್ತಿ. ಆಪ್ಷನ್ 3ರಲ್ಲಿ ಚರಣಾರವಿಂದ, ಧರ್ಮೋಪದೇಶ, ಸ್ನೋಪಜ್ಞತೆ, ಚಿದಾನಂದ. ಆಪ್ಷನ್ 4ರಲ್ಲಿ ಪದ್ಮಾಸನ, ಕಾಂಚನಾದ್ರಿ, ಭೂಮೀಶ, ಲೋಕೇಶ. ಇಲ್ಲಿ ಆಪ್ಷನ್ 2 ಕರತಲಾಮಲಕ, ಲಕ್ಷೀಂದ್ರ, ವಿದ್ಯಾರ್ಥಿ, ಮೃದೂಕ್ತಿ. ಇಲ್ಲಿ ಕರತಲಾಮಲಕ ಆಕಾರ ಮತ್ತು ಈಕಾರಗಳು, ಲಕ್ಷೀಂದ್ರ ಈಕಾರಗಳು, ವಿದ್ಯಾರ್ಥಿ ಆಕಾರ, ಮೃದೂಕ್ತಿ ಊಕಾರ ಇವುಗಳು ಬಂದರೆ ನಾವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಅಂತೇಳಿ ಕರಿತೀವಿ. ಆಕಾರ ಈಕಾರಗಳು ಬಂದರೆ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗುತ್ತೆ. ಇನ್ನು ಓಕಾರ ಹರ್ಕಾರಗಳು ಬಂದರೆ ಅದು ಗುಣಸಂಧಿಗೆ ಉದಾಹರಣೆಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 31. ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು? ಆಪ್ಷನ್ 1 ಸಂಭವನಾರ್ಥಕ ಕ್ರಿಯಾಪದಗಳು, ಆಪ್ಷನ್ 2 ನಿಷೇಧಾರ್ಥಕ ಕ್ರಿಯಾಪದಗಳು, ಆಪ್ಷನ್ 3 ವಿಧ್ಯರ್ಥಕ ಕ್ರಿಯಾಪದಗಳು, ಆಪ್ಷನ್ 4 ಕಾಲಾರ್ಥಕ ಕ್ರಿಯಾಪದಗಳು. ಇಲ್ಲಿ ಕಾಲಾರ್ಥಕ ಕ್ರಿಯಾಪದಗಳು ಅಂತಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಕ್ರಿಯಾಪದಗಳಾಗಿರುತ್ತೆ.
ಓಕೆ, ನಡೆದಿರುವುದು, ನಡೆಯುವುದು, ಮುಂದೆ ನಡೆಯಲಿರುವುದು, ಅದನ್ನು ಕಾಲಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರಿತೀವಿ. ಇಲ್ಲಿ ಕ್ರಿಯೆ ಉಂಟಾಗುತ್ತೆ. ನೆಕ್ಸ್ಟು ವಿದ್ಯಾರ್ಥಕ ಕ್ರಿಯಾಪದಗಳು ಅಂದರೆ ಭೂತಕಾಲ ಅಂದರೆ ಆಗಲಿ, ಹೋಗಲಿ, ಮಾಡಲಿ, ಈ ರೀತಿ ಕ್ರಿಯಾಪದಗಳು ಉಂಟಾಗುತ್ತೆ. ನೆಕ್ಸ್ಟು ಸಂಭವನಾರ್ಥಕ ಕ್ರಿಯಾಪದಗಳು ಅಂದರೆ ವರ್ತಮಾನ ಕಾಲದಲ್ಲಿ ಮಾಡುವನು, ತಿನ್ನುವನು, ನಡೆಯುವನು, ಈ ರೀತಿ ಬರುತ್ತೆ. ಇನ್ನು ನಿಷೇಧಾರ್ಥಕ ಕ್ರಿಯಾಪದಗಳು ಅಂದರೆ ಮಾಡುವುದಿಲ್ಲ, ತಿನ್ನುವುದಿಲ್ಲ, ಮಾಡನು, ಓಡನು, ಈ ರೀತಿ ಕ್ರಿಯೆ ನಡೆಯದೇ ಇರುವಂಥ ಪದಗಳನ್ನು, ಕ್ರಿಯಾಪದಗಳನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದಗಳು. ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ನಿಷೇಧಾರ್ಥಕ ಕ್ರಿಯಾಪದಗಳು ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 32. ಈ ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ. ಈ ವಾಕ್ಯದಲ್ಲಿರುವ ಗುಣವಾಚಕ ವಸ್ತು ಯಾವುದು ಅಂತ ಹೇಳಿ ಗುರುತಿಸಬೇಕು. ಆಪ್ಷನ್ 1 ಹಲಸಿನಕಾಯಿ, ಆಪ್ಷನ್ 2 ಒಂದು, ಆಪ್ಷನ್ 3 ಚಿಕ್ಕ, ಆಪ್ಷನ್ 4 ಕಾಸು. ಗುಣವಾಚಕಗಳು ಅಂದರೆ ಆ ವಸ್ತುವಿನ ಗುಣವನ್ನು ಸೂಚಿಸುವಂಥದ್ದು. ಅಂದರೆ ದೊಡ್ಡ, ಚಿಕ್ಕ, ಕಪ್ಪು, ಬಿಳುಪು, ಕೆಂಪು, ಈ ರೀತಿ ಇರುವಂಥ ಪದಗಳು. ಸೊ ಇಲ್ಲಿ ಚಿಕ್ಕ ಎನ್ನುವುದು ಗುಣವನ್ನು ತೋರಿಸುತ್ತೆ. ಇದೊಂದು ಚಿಕ್ಕ ಅನ್ನೋದು ಗುಣವಾಚಕ ವಸ್ತು. ಓಕೆ, ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 33. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ 1000 ಆನೆ, ಕೆಂಪು ಬಟ್ಟೆ, ಹಲವು ದಿನ, ಎಂಥ ಬಣ್ಣ. ಪಟ್ಟಿ 2ರಲ್ಲಿ ಪರಿಮಾಣವಾಚಕ, ಪ್ರಕಾರವಾಚಕ, ಸಂಖ್ಯಾವಾಚಕ, ಗುಣವಾಚಕ. ಇಲ್ಲಿ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಇಲ್ಲಿ 1000 ಆನೆ, 1000 ಅನ್ನೋದು ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸಂಖ್ಯಾವಾಚಕಕ್ಕೆ ಸರಿಯಾಗಿದೆ. ಇನ್ನು ಆಪ್ಷನ್ ಬಿ ಕೆಂಪು ಬಟ್ಟೆ, ಕೆಂಪು, ಬಿಳುಪು, ಹಿರಿಯ, ಆಮೇಲೆ ಒಳ್ಳೆಯ, ಚಿಕ್ಕ, ಸಣ್ಣ, ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಗುಣವಾಚಕಕ್ಕೆ ಉದಾಹರಣೆಯಾಗುತ್ತೆ. ಆಪ್ಷನ್ 4. ನೆಕ್ಸ್ಟು ಹಲವು ದಿನ, ಹಲವು, ಹಲವು ಅಂದರೆ ಹಲವು, ಕೆಲವು, ಅಷ್ಟು, ಇಷ್ಟು, ಅನಿತು, ಇನಿತು, ಅಂದರೆ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಓಕೆ, ಅದನ್ನು ಹಲವು ದಿನ ಎನ್ನುವುದು ಪರಿಮಾಣವಾಚಕಕ್ಕೆ ಉದಾಹರಣೆಯಾಗುತ್ತೆ. ನೆಕ್ಸ್ಟು ಡಿ ಎಂಥ ಬಣ್ಣ, ಎಂಥ, ಅಂಥ, ಇಂಥ, ಈ ಥರ ಇರುವಂಥದ್ದು ಪ್ರಕಾರವಾಚಕಕ್ಕೆ ಉದಾಹರಣೆಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅಂದರೆ 1 ಸರಿಯಾಗಿದೆ. 1000 ಆನೆ ಸಂಖ್ಯಾವಾಚಕ, ಕೆಂಪು ಬಟ್ಟೆ ಗುಣವಾಚಕ, ಹಲವು ದಿನ ಪರಿಮಾಣವಾಚಕ, ಎಂಥ ಬಣ್ಣ ಪ್ರಕಾರವಾಚಕ. ಓಕೆ, ಹಾಗಾಗಿ ಆಪ್ಷನ್ 1 ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 34. ಈ ಕೆಳಗಿನವುಗಳಲ್ಲಿ ಭಾವನಾಮಗಳನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 34ರಲ್ಲಿ ಭಾವನಾಮಗಳು ಎಂದರೆ ಆಪ್ಷನ್ ಎ ಕೋಪ, ಆಪ್ಷನ್ ಬಿ ಸಂತೋಷ, ಆಪ್ಷನ್ ಸಿ ಸಮಾಧಾನ, ಆಪ್ಷನ್ ಡಿ ಶಾಲೆ. ಭಾವನಾಮ ಅಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ದುಃಖದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ಆಶ್ಚರ್ಯ ಸ್ಥಿತಿಯಲ್ಲಿದ್ದಾಗ, ಈ ರೀತಿಗಳನ್ನು ನಾವು ಭಾವನಾಮಗಳು ಅಂತೇಳಿ ಕರಿತೀವಿ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಸೊ ಇಲ್ಲಿ ಕೋಪ ಮತ್ತು ಸಂತೋಷ ಎನ್ನುವುದು ಭಾವನಾಮಕ್ಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 3 ಎ ಮತ್ತು ಬಿ ಸರಿಯಾಗಿದೆ. ಓಕೆ, ನೆಕ್ಸ್ಟು ಕೊನೆಯ ಪ್ರಶ್ನೆ 35. ನಾನು, ನಾವು ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆಯಾಗಿವೆ. ಆಪ್ಷನ್ 1 ಆತ್ಮಾರ್ಥಕ ಸರ್ವನಾಮ, ಆಪ್ಷನ್ 2 ಮಧ್ಯಮ ಪುರುಷ ಸರ್ವನಾಮ, ಆಪ್ಷನ್ 3 ಉತ್ತಮ ಪುರುಷ ಸರ್ವನಾಮ, ಆಪ್ಷನ್ 4 ಪುರುಷಾರ್ಥಕ ಸರ್ವನಾಮ. ಇಲ್ಲಿ ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳಿದರೆ ತಾನು, ತಾವು, ತನ್ನ, ಇದು ನಮ್ಮ ಆತ್ಮಕ್ಕೆ ಸಂಬಂಧಿಸಿದದು ಅಂತಹ ಒಂದು ಸರ್ವನಾಮಗಳು. ನೆಕ್ಸ್ಟು ಮಧ್ಯಮ ಸರ್ವನಾಮಗಳು ಅಂತಂದರೆ ನೀವು, ನೀನು ಎನ್ನುವುದು ಮಧ್ಯಮ ಪುರುಷ ಸರ್ವನಾಮಗಳಾಗುತ್ತೆ. ಇನ್ನು ಉತ್ತಮ ಪುರುಷ ಸರ್ವನಾಮಗಳು ಅಂತಂದರೆ ನಾನು, ನಾವು ಎನ್ನುವುದು ಉತ್ತಮ ಪುರುಷಕ್ಕೆ ಸರ್ವನಾಮಗಳಿಗೆ ಉದಾಹರಣೆಗಳಾಗಿವೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿದೆ. ಸ್ನೇಹಿತರೆ, ಇದಿಷ್ಟು KA SDA ಪೇಪರ್ 2ರ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ 35
ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.